ಹಲೋ. ಯಾಕೆ ಬರ್ತೀನಿ ಅಂತ ಹೇಳಿ ಬರ್ಲೇ ಇಲ್ಲ? ಸಾರಿ ಕಣೆ, ಬರೋದಕ್ಕಾಗ್ಲಿಲ್ಲ. ಮನೇಲಿ ತುಂಬಾ ಕೆಲಸ ಇತ್ತು. ಅಮ್ಮ ಒಬ್ರಿಗೆ ಮಾಡೋಕ್ಕಾಗೋದಿಲ್ಲ ಅಲ್ವಾ, ರಜಾ ಇದ್ದಾಗ್ಲಾದ್ರೂ ಮನೆ ಕೆಲಸ ಮಾಡೋಣ ಅಂತ, ಅದಕ್ಕೆ ಬರೋದಕ್ಕಾಗ್ಲಿಲ್ಲ. ಹುಡ್ಗನ್ ತಾಯಿ ಬಂದಿದ್ದಾರೆ ಕಣೆ, ನೀನು ಒಂದ್ಸಲ ಬಂದ್ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದಲ್ವಾ? ನೀನ್ ನೋಡಿದ್ಯಾ ತಾನೆ, ನಿನ್ ಹುಡುಗ ಇಷ್ಟ ಇದ್ರೆ ಒಪ್ಕೋ, ನಾನು ಎಂಗೇಜ್ಮೆಂಟ್ ಅಲ್ಲಿ ನೋಡ್ತೀನಿ. ನಿನ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಆಯ್ತು ಬಿಡು, ನಾನೇ ನಿಮ್ ಮನೆಗ್ ಬಂದು ಅವ್ರ ಫೋಟೋ ತೋರಿಸ್ತೀನಿ. ಆಯ್ತು ಅಂತ ಹೇಳ್ಬಿಡ್ಲೇನೆ? ಹುಡುಗ ಒಪ್ಕೆ ಇದೆ ಅಂತ ಅನ್ಸುತ್ತೆ, ತುಂಬಾ ಅವಸರದಲ್ಲಿದ್ಯಾ? ಸರಿ, ಒಪ್ಕೆ ಇದೆ ಅಂತ ಹೇಳ್ಬಿಡು. ಥ್ಯಾಂಕ್ಸ್ ಕಣೆ, ಬಾಯ್. ಬಾಯ್. ಅಮ್ಮ, ನಿಶ್ಚಿತಾರ್ಥ ಯಾವಾಗ ಇಟ್ಕೋತೀರಾ? ನಿಶ್ಚಿತಾರ್ಥನ? ಬೇಡ ಬೇಡ, ಮತ್ತೆ ಮದುವೆ ಮಾಡ್ಬಿಡೋಣ. ಅದಕ್ಕೆ ಅಂತ ಒಂದಿನ ಖರ್ಚು, ಅದೆಲ್ಲ ಯಾಕೆ, ಎರಡು ಒಂದೇ ಸಾರಿ ಮಾಡ್ಬಿಡೋಣ. ಸರಿ, ಹಾಗಾದ್ರೆ ನೀವೇ ಒಂದ್ ಒಳ್ಳೆ ಮುಹೂರ್ತ ನೋಡಿ ಹೇಳ್ಬಿಡಿ. ಸರಿ ಅಮ್ಮ, ಮೈಸೂರಿಗೆ ಹೋಗ್ತಾ ಇದ್ದೀವಿ, ಹಾಗೆ ಶಾಸ್ತ್ರಿಗಳ ಹತ್ರ ಹೋಗಿ ಮುಹೂರ್ತ ಫಿಕ್ಸ್ ಮಾಡ್ಬಿಡ್ತೀವಿ. ಬರ್ತೀವಮ್ಮ. ಅಮ್ಮ, ಇವ್ರ ತಂದೆಯವ್ರು ಯಾಕೆ ಬರ್ಲಿಲ್ಲ? ಅವರು ಎಲ್ಲ ಜವಾಬ್ದಾರಿ ನನಗೆ ವಹಿಸಿದ್ದಾರೆ, ನಾನು ಒಪ್ಪಿದ್ರೆ ಮುಗೀತು. ಬರ್ತೀವಿ, ನಡೆಯೋ. ಅಮ್ಮ, ಒಂದ್ ನಿಮಿಷ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಹೇ ಸುಮ್ನಿರ, ಏನ್ ಮಾತಾಡ್ತೀಯ? ನೀನು ಒಪ್ಪಿದ್ಯಾ, ಅವಳು ಒಪ್ಪಿದಾಳೆ, ಮಾತಾಡೋದಿದ್ದೇ ಇದೆ. ನಾನು ಸ್ವಲ್ಪ ಸಂಪ್ರದಾಯ ಪಾಲಿಸೋಳು, ಮದ್ವೆಗೆ ಮುಂಚೆ ಮಾತಾಡೋದು ಓಡಾಡೋದು ನನಗಿಷ್ಟ ಆಗೋದಿಲ್ಲ. ಬರ್ತೀವಮ್ಮ, ನಡೆಯೋ. ಬಾಯ್ ಶೀಲಾ. ಬಾಯ್. ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ನಿಂತ್ಕೋ ಕಲ್ಯಾಣಿ, ನಿಂತ್ಕೋ. ಯಾಕೆ ಯಾಕೆ ಈ ತರ ಮಾಡಿದೆ ನೀನು? ಅಲ್ಲಿ ನಿನ್ನಿಂದಾಗಿ ನಿಮ್ಮಕ್ಕ ನಿಮ್ಮಮ್ಮ ಎಲ್ಲ ಎಷ್ಟು ಗೋಳಾಡ್ತಾ ಇದ್ದಾರೆ ಗೊತ್ತಾ? ಅಲ್ಲ, ನಿನ್ ಪ್ರೀತಿ ವಿಷಯನ ನಿಮ್ಮ ಅಕ್ಕನ ಹತ್ರ ಬಾಯ್ ಬಿಟ್ಟು ಹೇಳಿದ್ರೆ ಅವಳೇ ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತಾ ಇರ್ಲಿಲ್ವಾ? ನಿಮ್ಗಳಿಗೋಸ್ಕರ ಏನೆಲ್ಲ ಮಾಡಿಲ್ಲ ಅವಳು, ಅಂತ ಅವಳಿಗೆ ಮೋಸ ಮಾಡ್ಬಿಟ್ಟಿಯಲ್ಲೇ. ಛೀ, ನಾಚಿಕೆ ಆಗ್ಬೇಕು ನಿನಗೆ. ನಾ ಏನೇ ಮಾಡ್ಲಿ, ಆ ಸಮಯದಲ್ಲಿ ನನ್ಗೇನು ತೋಚ್ಲಿಲ್ಲ, ಓಡ್ ಬಂದ್ಬಿಟ್ಟೆ. ಯಾಕೆ? ನಿಮ್ ಮನೆ ಕಷ್ಟ ನಿನಗೆ ಗೊತ್ತಿರ್ಲಿಲ್ವಾ? ತೋಚ್ಲಿಲ್ಲ ಅಂತ ಹೇಳ್ಬೇಡ, ಶೋಕಿ ಮಾಡೋ ಆಸೆ ಇತ್ತು ಅದಕ್ಕೆ ಬಂದೆ ಅಂತ ಹೇಳು. ಕಾವೇರಿ ಅಂತ ಅಕ್ಕ ಸಿಗಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು. ನೀನ್ ಓಡ್ ಬರದ್ ಬಂದೆ, ಸುಮ್ನೆ ಬರ್ಬೇಕಿತ್ತು. ನಿಮ್ ಅಕ್ಕ ತನ್ನ ದುಡ್ಡು ಯಾಕೆ ಕದ್ಕೊಂಡ್ ಬಂದೆ? ತಪ್ಪು ಮಾಡ್ಬಿಟ್ಟೆ ಶ್ಯಾಮಲಾ, ನಾನು. ತಪ್ಪ? ಘೋರವಾದ ಅಪರಾಧ ಮಾಡಿದ್ಯಾ ನೀನು. ಯಾವ ತಂಗಿನೂ ತನ್ನ ಅಕ್ಕಂಗೆ ಅಂತ ದ್ರೋಹ ಮಾಡಲ್ಲ, ಅಂತ ದ್ರೋಹ ಮಾಡಿದ್ಯಾ ನೀನು. ನೀನು ಗೊತ್ತಾ ನಿಮ್ಮಕ್ಕ ಆ ದುಡ್ಡನ್ನ ಯಾಕೆ ಎಲ್ಲಿಂದ ತಂದಿದ್ಲು ಅಂತ? ಗೊತ್ತು, ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಬಾಂಬೆಲಿರೋ ಅವಳ ಫ್ರೆಂಡ್ ಭಿಕ್ಷೆ ಬೇಡ್ತಾ ಬಂದಿದ್ಲು. ಎಲ್ಲ ಸುಳ್ಳು. ನಿಮ್ಮಕ್ಕ ಆ ದುಡ್ಡನ್ನ ತಂದಿದ್ದು ಅವಳು ಒಂದ್ ಕಿಡ್ನಿನ ಮಾರಿ. ಹೌದು ಕಣೆ, ನೀವುಗಳು ಚೆನ್ನಾಗಿರ್ಲಿ ಅಂತ ಅವಳು ಒಂದ್ ಕಿಡ್ನಿ ಮಾರಿ ಹಣ ತಂದಿದ್ಲು. ಇವಾಗ ಹತ್ರ ಏನೇ ಪ್ರಯೋಜನ? ನಿಮ್ಮಕ್ಕ ಏನಂದ್ಲು ಗೊತ್ತಾ? ನಾನು ಹಣದ ಚಿಂತೆ ಮಾಡ್ತಾ ಇಲ್ಲ, ಮುಗ್ಧ ಹುಡುಗಿ ಅದು, ಅವಳದೇ ಚಿಂತೆ ನನಗೆ ಅಂತ ಹೇಳಿದ್ಲು. ನಡಿ, ಇವತ್ತೇ ಮೈಸೂರಿಗೆ ಹೋಗೋಣ. ಎಲ್ಲಿ ಆ ರಾಸ್ಕಲ್ ರಘು? ನಿಮ್ಮನೆ ಎಲ್ಲಿ ತೋರ್ಸು. ನಡೀರಿ, ಇವತ್ತೇ ಎಲ್ಲ ಮೈಸೂರಿಗೆ ಹೋಗೋಣ. ಬೇಡ ಶ್ಯಾಮಲಾ, ನಾನು ಎಲ್ಲಿಗೂ ಬರಲ್ಲ, ನನ್ ಮನೇನು ತೋರ್ಸಲ್ಲ. ದೊಡ್ಡ ತಪ್ಪು ಮಾಡ್ಕೋತಿದ್ದೀನಿ. ಕಲ್ಯಾಣಿ, ಆದದಾಗೋಯ್ತು, ಬಾ ನನ್ ಜೊತೆ ಮೈಸೂರಿಗೆ ಹೋಗೋಣ. ಅಲ್ಲಿ ನಿಮ್ಮಕ್ಕ ನೀವುಗಳು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ ಕಣೆ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮಕ್ಕ ಸಿಕ್ಕಿದ್ರೆ ದಯವಿಟ್ಟು ನನ್ ವಿಷಯ ಹೇಳ್ಬೇಡ. ಅವ್ರೇನಾದ್ರೂ ನನ್ನ ಹುಡ್ಕೊಂಡ್ ಬಂದ್ರೆ ನಾನ್ ಖಂಡಿತ ಜೀವ ಸಹಿತ ಉಳಿಯಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ನಿನ್ ತಂಗಿ ಕಲ್ಯಾಣಿ ಸತ್ತೋದ್ಲು ಅಂತ ಹೇಳ್ಬೇಡ.